ಮಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಸುರೇಶ್ ಗಾಣಿಗ ಸೇವದಿ ಕೋಟ ಇವರ ಕೋಣಗಳು ಓಟದ ಸಿದ್ಧತೆಯಲ್ಲಿ. ಸುರೇಂದ್ರ ಪೂಜಾರಿ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ತಕ್ಷಣದಲ್ಲಿ ಹಾಜರಾಗಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶಿಕ್ಷಕರು ಸಾವಿರಕಟ್ಟೆ. ಇದೀಗ ಓಟದ ತಯಾರಿಕೆಯಲ್ಲಿ ಸುರೇಶ್ ಗಾಣಿಗ ಸೇವದಿ ಕೋಟ, ಸುರೇಶ್ ಗಾಣಿಗ ಸೇವದಿ ಕೋಟ ಇವರ ಕೋಣಗಳು ಮೇಲುಗಾರಿಕೆಯಲ್ಲಿ ಭರತ್ ಮುದ್ದುಮನೆ ಸಿದ್ಧತೆಯಲ್ಲಿ ತೊಡಗಿದ್ದಾವೆ. ಅಲ್ಲ ಹೇಳು ಮತ್ತೆ ಅದು ಒಂದು ರೌಂಡ್ ಹಾಕಿ ಬಿಡುತ್ತಂತ ಇರುತ್ತೆ. ಇದೀಗ ಓಟದ ಸಿದ್ಧತೆಯಲ್ಲಿ ಸೇವದಿ ಸುರೇಶ್ ಗಾಣಿಗ ಕೋಟ ಇವರ ಕೋಣಗಳು, ಸುರೇಶ್ ಗಾಣಿಗ ಇವರ ಕೋಣಗಳ ಓಟ ಚಂದವೋ ಚಂದ, ಅಂದವೋ ಅಂದ. ಅಮೋಘವಾದಂತಹ ಓಟ. ಒಂದು ಕಡೆ ಮರಿಕೋಡ ಓಟದಲ್ಲಿ ಮತ್ತೊಮ್ಮೆ ಮರಿಕೋಡ ಮುಂದೆ ನಾನು ಸರ್ಕಾರದ ಸಿದ್ಧನಾಗ್ತಾ ಇದ್ದೇನೆ ಎನ್ನುವಂತಹ ಕೆಲದ ವಾಕ್ಯವನ್ನು ನೀಡುತ್ತಾ ಗುರಿಯನ್ನು ತಲುಪಿತ್ತು. ಸೇವದಿ ನಾಗರಾಜ ಇವರಿಗೆ ರತ್ತೂರ ಕ್ಷಮಿಸಿ ವಿಘ್ನೇಶ್ವರ ಮುಂದಿನ ಕೋಣ ಕೃಷ್ಣ ಪೂಜಾರು ಶ್ರೀನಿಧಿ ಮಾಡೋರು ಇವರ ಕೋಣಗಳು, ಶ್ರೀನಿಧಿ ಮಾಡೋರು ಇವರ ಅಭೂತಪೂರ್ವವಾದಂತಹ ಕೋಣಗಳು ಸಿದ್ಧತೆಯಲ್ಲಿದ್ದಾವೆ. ಇವರು ಗರಿಷ್ಠ ಕೋಣಗಳು. ಶ್ರೀನಿಧಿ ಮಾಡೋರು ಕೃಷ್ಣ ಪೂಜಾರಿಯವರ ಕೋಣಗಳು ಓಟದ ತಯಾರಿಕೆಯಲ್ಲಿ. ಕೃಷ್ಣ ಪೂಜಾರಿ ಇವರ ಕೋಣಗಳು ತಮ್ಮ ಉಪಸ್ಥಿತಿಯನ್ನು ತೋರ್ಪಡಿಸ್ತಾ ಇದ್ದಾವೆ. ನಾವೇನು ಕಡಿಮೆ ಇಲ್ಲ ಎಂದು ತೋರಿಸ್ತಾ ಇದ್ದಾವೆ. ಹಲೋ ಬಿಡಿಯವರು ಶ್ರೀನಿಧಿ ಬರೋರು ಕೃಷ್ಣ ಪೂಜಾರಿ ಇವರ ಕೋಣಗಳು ಅಭಿನಂದಿಸಬೇಕು. ಏನಿದು ಓಟ ನೇರದಿಟ್ಟ ನಿರಂತರ. ಇವೊಂದು ಭಾಷೆಯಲ್ಲಿ ಗಿರಿಯವರು ರಾಘವೇಂದ್ರ ಯಾನೆ ಪುಟ್ಟ ಸಿದ್ಧತೆಯಲ್ಲಿ ಹಂಡಿಕೆರೆ ರಾಘವೇಂದ್ರ ಶೆಟ್ಟಿ ಗಿರಿಯಾರಿಯವರ ಕೋಣಗಳು, ಹಂಡಿಕೆರೆ ರಾಘವೇಂದ್ರ ಶೆಟ್ಟಿ ಇವರ ಕೋಣಗಳು ಸಿದ್ಧತೆಯಲ್ಲಿದ್ದಾವೆ. ಅಲ್ಲ ಗಿರಿಯವರು ತನ್ನ ತಾಯಿಯನ್ನ ಗಗನಕ್ಕೆ ಏರಿಸುತ್ತಾ 4 ಸ್ಥಾನಗಳಿಂದಲೇ ಓಡುತ್ತಿರುವಂತಹ ಅಭೂತಪೂರ್ವವಾದಂತಹ 2 ಕೋಣಗಳು ಜೋರಾದ ಚಪ್ಪಲ ಮೂಲಕ 2 ಕೋಣಗಳಿಗೆ ಅಭಿನಂದಿಸುತ್ತಾ ಹಂಡಿಕೆರೆ ರಾಘವೇಂದ್ರ ಶೆಟ್ಟಿ ಇವರಿಗೆ ತುಂಬ ಬಲಸೆಯ ಕೃತಜ್ಞತೆಯನ್ನ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಈ ಸಹಕಾರ ಮುಂದಿನ ದಿನಗಳಲ್ಲೂ ನಾವು ಬಯಸ್ತಾ ಇದ್ದೇವೆ. ಹಾಗೆ ಅಲ್ಲಿ ಕಡು ಬಿಡಬೇಕು, ಪ್ರೇಕ್ಷಕರು ದಯಮಾಡಿ ಕಡು ಬಿಡಬೇಕು. ದಯವಿಟ್ಟು ಕೋಣಗಳು ಹೋಗುವಂತಹ ಸಾರಿಗೆ ಗಡುವು ಬಿಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಜನರು ಸೇವೆ ಮಾಡಬೇಕು, ನಮ್ಮ ಜೊತೆ ಇರಬೇಕು. ಹಾಗೆ ಮುಂದಿನ ಕೋಣದ ತಯಾರಿಕೆಯಲ್ಲಿ ಹೊಸ ಹೊಸಲು ರಮೇಶ ಪೂಜಾರಿ ಕೋಟ ಮನೋರು ಬಡುಕೆ, ಹೊಸ ಹೊಸಲು ರಮೇಶ ಪೂಜಾರಿ ಕೋಟ ಮನೋರು ಬಡುಕೆಯವರ ಕೋಣಗಳು. ಹಲವೊಂದಿಷ್ಟು ಕಂಬಳದಲ್ಲಿ ಬಹುಮಾನವನ್ನ ಪಡೆದಿರುವಂತಹ ಕೋಣಗಳು ಕೂಡ ಜೂನಿಯರ್ ವಿಭಾಗದಲ್ಲಿ ರಮೇಶ್ ಪೂಜಾರಿ ಮನೋರು ಬಡುಕೆ ಇವರ ಕೋಣಗಳು. ಎಂತ ಓಟ ಮಾಡ್ರೆ. ಬನ್ನಿ 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 ಬನ್ನಿ. ಗಟ್ಟಿ ಚಪ್ಪಾಳೆ. ಮುಂದಿನ ಕೋಣಗಳು ಸಿದ್ಧತೆಯಲ್ಲಿದ್ದಾವೆ.
ಒಂದೂವರೆ ಈಚೆ ಬಂದ್ರೆ ವಿಘ್ನೇಶ್ವರ ಮುಂದಿನ ಕೋಣಗಳು ದಿವಂಗತ ಶ್ರೀನ ಪೂಜಾರಿ ವಿಕೆ ಗ್ರೂಪ್ ಬಲ್ಲಾಡೆ ಕಮ್ಮಟ್ಟು ಇವರ ಕೋಣಗಳು ಶ್ರೀನ ಪೂಜಾರಿ ಕೋಣ ಎಂತ ಓಟ ಇದು ಓಟ ಹೊಡೆಯುತ್ತ ಬಲ್ಲಾಡೆ ಕಮ್ಮಟ್ಟು ದಿವಂಗತ ಶ್ರೀನ ಪೂಜಾರಿ ಅವರ ಕೋಣಗಳು ಬಂಗಾರದ ಕೋಣಗಳು ಇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪುಟ್ಟ ದಯಮಾಡಿ ಆಗಮಿಸಬೇಕು ಮೇಳಗಾರ ರಾಘವೇಂದ್ರ ಪುಟ್ಟ. ಹಾಗೆ ಮುಂದಿನ ಕೋಣಗಳು ಐತ ಪೂಜಾರಿ ಬಾರ್ಕೂರು ನಾಗರಮಠ ಐತ ಪೂಜಾರಿ ಕೋಣ ಐತ ಪೂಜಾರಿ ನಮ್ಮರಾಗ ಓಟದ ತಯಾರಿಕೆಯಲ್ಲಿ ನಾಗರಮಠ ಐತ ಪೂಜಾರಿ ಬಾರ್ಕೂರು ಇವರ ಕೋಣಗಳು ಐತ ಪೂಜಾರಿ ಬಾರ್ಕೂರು ಇವರ ಕೋಣಗಳು ಸಿದ್ಧತೆಯಲ್ಲಿದ್ದಾವೆ. ಗುರಿಯ ತಲುಪುವ ತವಕದಲ್ಲಿದ್ದಾವೆ. ಕುತೂಹಲಕ್ಕಾಗಿ ಎಲ್ಲರ ನಿರೀಕ್ಷೆ ಹೇಗೆ ಓಡಬಹುದು ಎನ್ನುವಂತ ನಿರೀಕ್ಷೆ ಒಂದು ಕಡೆ ಆದ್ರೆ ಕೋಣಗಳ ನೇರ ನೋಟ ಗುರಿಯ ಕಡೆಗೆ. ಇದೀಗ ಓಟದ ಸಿದ್ಧತೆಯಲ್ಲಿ ಐತ ಪೂಜಾರಿ ನಾಗರಮಠ ಬಾರ್ಕೂರು ಮೇಳಗಾರಿಕೆಯಲ್ಲಿ ಶರತ್ ಮುದ್ದು ಮನೆ ಒಂದು ಬದಿ ನೋಡಿತ್ತು ಬಾರ್ಕೂರು ಐತ ಪೂಜಾರಿ ಇವರ ಕೋಣಗಳು ಸಿದ್ಧತೆಯಲ್ಲಿದೆ. ಎಲ್ಲರ ನಿರೀಕ್ಷೆ ಬಾರ್ಕೂರಿನ ಹೋಗಿ ಹ್ಯಾಂಗ್ ಎಷ್ಟು ಅದಕ್ಕಿಂತ ವಿಘ್ನೇಶ್ ಅವರ ಇದೀಗ ಓಟದ ತಯಾರಿಕೆಯಲ್ಲಿ ಬಾರ್ಕೂರು ಇವರ ಕೋಣಗಳು ಧನ್ಯವಾದಗಳು ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಬಾರ್ಕೂರು ಐತ ಪೂಜಾರಿ ಇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಮುಂದಿನ ಕೋಣಗಳು ನಮ್ಮೂರಿನವರಾಗಿರುವಂತಹ ಶೇಖರ್ ದೇವಾಡಿಗ ಕೋಟ ಹರ್ತಟ್ಟು ಇವರ ಕೋಣಗಳು ತಯಾರಿಕೆಯಲ್ಲಿ ಶೇಖರ್ ಪೂಜಾರಿ ಹರ್ತಟ್ಟು ಶೇಖರ್ ದೇವಾಡಿಗ ಹರ್ತಟ್ಟು ಮನೆಯ ಅಂಗಳದ ಕೋಣಗಳು ಇದೇ ಅಂಗಳದಲ್ಲಿ ರಾರಾಜಿಸುತ್ತಿರುವಂತಹ ಕೋಣಗಳು ದೊಡ್ಡ ಚಪ್ಪಲ ಮೂಲಕ ಶೇಖರ್ ದೇವಾಡಿಗ ಹರ್ತಟ್ಟು ಮೇಳಗಾರಿಕೆಯಲ್ಲಿ ರಾಘವೇಂದ್ರ ಪುಟ್ಟ ಗಿಳಿಯಾರು ಶೇಖರ್ ದೇವಾಡಿಗ ಹರ್ತಟ್ಟು ಇವರ ಕೋಣಗಳು ಭರತ್ ಮುತ್ತುಮನೆ ಮೇಳಗಾರಿಕೆಯಲ್ಲಿ ಸಾಕಷ್ಟು ಅನುಭವ ಹೊಂದಿರುವಂತಹ ಅದೆಷ್ಟು ಪದಕಗಳನ್ನ ಮುಡಿಗೇರಿಸಿಕೊಂಡಂತಹ ಶೇಖರ್ ದೇವಾಡಿಗ ಹರ್ತಟ್ಟು ಕಂಬಳದಲ್ಲೇ ತಮ್ಮ ಹೆಸರನ್ನ ಅಚ್ಚೊತ್ತಿಸಿದ್ದಾರೆ. ಇತಿಹಾಸ ಪುಟಗಳಲ್ಲಿ ಮತ್ತೆ ಮೆಲುಕು ಹಾಕ್ತಾ ಇದ್ದಾವೆ. ಕಂಬಳ ಇತಿಹಾಸದ ಪುಟಗಳನ್ನ ತೆಗೆದು ಹಾಕಿದ್ರೆ ಶೇಖರ್ ದೇವಾಡಿಗ ಹರ್ತಟ್ಟು ಇವರ ಹೆಸರು ಬಹಳ ಪ್ರಮುಖವಾಗಿದೆ. ಇದೀಗ ಓಟದ ತಯಾರಿಕೆ ಸಿದ್ಧತೆಯಲ್ಲಿ ಶೇಖರ್ ದೇವಾಡಿಗ ಕೋಟ ಹರ್ತಟ್ಟು ಭರತ್ ಮುತ್ತುಮನೆ ಮನೆ ಅಂಗಳದ ಕೋಣಗಳು ದೊಡ್ಡ ಚಪ್ಪಳ ಮೂಲಕ ಈ ಕೋಣಗಳಿಗೆ ಅಭಿನಂದಿಸಬೇಕು. ಅದಕ್ಕೆ ಇದು ಮಾಡ್ತದೆ ಒಂಥರ ಫುಲ್ ಅಲ್ಲ ಅವರು ಶೇಖರ್ ದೇವಾಡಿಗ ಹರ್ತಟ್ಟು ಇವರ ಪ್ರಸಿದ್ಧ ಕೋಣಗಳು ಇದೇ ಪ್ರಥಮ ಬಾರಿಗೆ ದಿನೇಶ್ ದೇವಾಡಿಗರವರ ಪ್ರಯತ್ನದಲ್ಲಿ ಸಿಂಹಕಾಂಚನ್ ಶೇಖರ್ ದೇವಾಡಿಗ ಸಿದ್ಧ ದೇವಾಡಿಗ ಚಂದ್ರ ಪೂಜಾರಿ ದಿನೇಶ್ ದೇವಾಡಿಗ ನಿತ್ಯಾನಂದ ಶೆಟ್ಟಿ ಹಾಗೆ ಎಲ್ಲ ಹರ್ತಟ್ಟಿನ
ಸಮಸ್ತ ಆಶ್ರಯದಲ್ಲಿ ಪ್ರಥಮ ಬಾರಿಗೆ ಕಂಬಳ ಮಹೋತ್ಸವ ಹರ್ತಟಿನ ಈ ನಡೀತಾ ಇದೆ. ಆಗಮಿಸಿದಂತಹ ಸರ್ವರನ್ನು ಕೂಡ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಕೋಣದ ತಯಾರಿಕೆಯಲ್ಲಿ ಶೇಖರ್ ದೇವಾಡಿಗ ಕೋಟ ಹರ್ತಟ್ಟು. ಶೇಖರ್ ದೇವಾಡಿಗ ಹರ್ತಟ್ಟು ಇವರ ಕೋಣಗಳು ಸಿದ್ಧತೆಯಲ್ಲಿವೆ. ಅಲ್ಲ ಅದು ಇದು ಮಾಡೋದು ಕೆಸರು ಗೆದ್ದೆಯಲ್ಲಿ ತಮ್ಮ ಉಪಸ್ಥಿತಿಯನ್ನು ತೋರ್ಪಡಿಸ್ತಾ ಇದೆ. ಒಂದಿಷ್ಟು ವ್ಯಾಯಾಮ ಬೇಕೇ ಬೇಕು. ಅವು ನಾರ್ಮಲ್ ಆಗಿ ಓಡುತ್ತೆ ಅದು ಫಿಟ್ಟಲ್ಲಿ ಓಡಿರ್ತಲ್ಲ. ಹರ್ತಟ್ಟು ಗಿಳಿಯಾರು ಮಾಡಿರುವಂತಹ ಶೇಖರ್ ದೇವಾಡಿಗ ಹರ್ತಟ್ಟು ಇವರಿಗೆ ಮತ್ತೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಕೋರ್ತಾ ಇದ್ದೇವೆ. ಹಾಗೆ ಮುಂದಿನ ಕೋಣಗಳು ಸಿದ್ದದೇವಾಡಿಗ, ಪ್ರಮೋದ ದೇವಾಡಿಗ, ಕೊಲ್ಲಟ್ಟು ಹರ್ತಟ್ಟು ಕೋಟ. ಸಿದ್ದದೇವಾಡಿಗ, ಪ್ರಮೋದ ದೇವಾಡಿಗ, ಕೊಲ್ಲಟ್ಟು ಹರ್ತಟ್ಟು ಕೋಟ. ಮುಂದಿನ ಕೋಣಗಳು ಇಲ್ಲವೇ ಮತ್ತೊಂದು ಮನೆ ಎಂದರದ ಕೋಣ ಸಿದ್ದದೇವಾಡಿಗ ಇವರ ಕೋಣ. ಸಿದ್ಧತೆಯಲ್ಲಿ ತೋರ್ತಾ ಇದ್ದಾರೆ. ಅಪಾರವಾದಂತಹ ಕೋಣಗಳು ಅಭೂತಪೂರ್ವವಾಗಿ ಸಾಗಿ ಬರ್ತಾ ಇದೆ. ಸಿದ್ದದೇವಾಡಿಗ, ಪ್ರಮೋದ ದೇವಾಡಿಗ, ಕೊಲ್ಲಟ್ಟು ಹರ್ತಟ್ಟು ಕೋಟ. ಕಡಲಿನ ಅಲೆಯಂತೆ ಸಾಗಿ ಬರುತ್ತಿರುವಂತಹ ಕೋಣಗಳು ಸಿದ್ದದೇವಾಡಿಗ, ಪ್ರಮೋದ ದೇವಾಡಿಗ ಇವರ ಕೋಣಗಳಿಗೆ ಮತ್ತೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಮ್ಮೊಂದಿಗೆ ಭಾಗವಹಿಸಿದಂತ ಇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಹಾಗೆ ಕೊನೆಯ ಕೋಣ ವಿಶ್ವಾಧಿಕಾರಿ ಕೋಟ ನೆಲೂರು ಬಡುಕೆರೆ. ಈ ಕೋಣಗಳು ರಪ್ಪಿ ಕಮಲ ಜೊತೆಗೆ ತನ್ನ 2 ಜೊತೆ ಕೋಣಗಳನ್ನ ಇಳಿಸಿರುವಂತಹ ಖ್ಯಾತಿ ರಿಜ್ವಾನ್ ಬ್ಯಾರಿ ಕೋಟ ಮನೂರು ಬಡುಕೆ. ಇವರ ಕೋಣಗಳು ಚಿಂತೆಯಂತೆ ತೆಗೆಯುತ್ತಿರುವಂತಹ ಕೋಣಗಳು ಎಂತ 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 ಕೊನೆಗೂ ಗುರಿ ತಲುಪಿದ ಕೋಣಗಳು. ಬಂದಂತಹ ಸರ್ವ ಕೋಣಗಳ ಮಾಲೀಕರಿಗೆ ಮತ್ತೆ ಸಂಯೋಜಕರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಗುಂಪಲ್ಲಿ ಬರುತ್ತಿದ್ದ ಕೋಣಗಳು ಹಗ್ಗ ಜಗ್ಗಾಟದ ಕ್ರೀಡೆ ಮುಗಿದ ತಕ್ಷಣ 2ನೇ ಸುತ್ತಿನ ಕಂಬಳ ವ್ಯವಸ್ಥೆ ಪ್ರಾರಂಭವಾಗ್ತದೆ.